ನಿಮ್ಮ ಅಕೌಂಟಲ್ಲಿರೋ ಅನ್ಕ್ಲೈಮ್ಡ್ ಅಮೌಂಟು ಏನಾಗುತ್ತೆ? ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಳೆ ಬ್ಯಾಂಕ್ ಅಕೌಂಟ್ನ ನೋಡ್ತಾ ಇರ್ತೀರ, ಆ ಅಕೌಂಟಲ್ಲಿ ಒಂದು 50,000 ರೂಪಾಯಿ ಅಮೌಂಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿ ಲಕ್ಷಾಂತರ ಜನ ಸಾವಿರಾರು ಕೋಟಿ ರೂಪಾಯಿನ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಸೇವಿಂಗ್ಸ್ ಅಕೌಂಟಲ್ಲೋ, ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲೋ, FD ಅಕೌಂಟಲ್ಲೋ ಬಿಟ್ಟು ಮರ್ತುಬಿಟ್ಟಿದ್ದಾರೆ. ಸೊ ಈ ಅಮೌಂಟು ಬ್ಯಾಂಕ್ಸು, NBFCಸ್ಗಳಿಗೂ ವಾಪಸ್ ರೀಚ್ ಆಗಿಬಿಟ್ಟು ಅದನ್ನ ಪ್ರೊವೈಡ್ ಮಾಡಲಿಕ್ಕೂ ಆಗಲ್ಲ, ಯಾಕೆಂದರೆ ಕಸ್ಟಮರೇ ಹೋಗ್ಬಿಟ್ಟು ಅದನ್ನು ರೀಕ್ಲೈಮ್ ಮಾಡ್ಕೋಬೇಕು. ಸೊ ಹಾಗಾದರೆ ಈ ಅಮೌಂಟ್ ಎಲ್ಲ ಎಲ್ಲಿಗೆ ಹೋಗುತ್ತೆ? ವಾಪಸ್ ಬ್ಯಾಂಕಿಗೆ ಹೋಗುತ್ತಾ, ಅಥವಾ ಗೌರ್ಮೆಂಟ್ಗೆ ಹೋಗುತ್ತಾ, ಅಥವಾ ನೀವೇ ಈ ಅಮೌಂಟ್ನ ವಾಪಸ್ ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ? ಸೊ ಎಲ್ಲ ಇನ್ಫಾರ್ಮೇಷನ್ಸ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ದುಡ್ಡು ಅನ್ಕ್ಲೈಮ್ಡ್ ಅಂತ ಯಾವಾಗ ಆಗುತ್ತೆ? ಸೊ ಮೊದಲನೇದು, ನೀವು ನಿಮ್ಮ ಸ್ಯಾಲ್ರಿನ ಸ್ವಿಚ್ ಮಾಡಿದಾಗ. ಎರಡನೇದು, ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಎಲ್ಡರ್ಲಿ ಪರ್ಸನ್ ಸೇವಿಂಗ್ಸ್ ಅಂತ ಇಟ್ಟಿರ್ತಾರೆ, ಅವರು ಎಕ್ಸ್ಪೈರ್ ಆದಮೇಲೆ ಆ ಡೀಟೇಲ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿಲ್ಲದೆ ಇದ್ದಾಗ. ಮೂರನೇದು, FD ಏನಾದರೂ ಇಟ್ಟಿದ್ರೆ ಅದು ಮೆಚ್ಯೂರ್ ಆಗಿರುತ್ತೆ, ಬಟ್ ಅದನ್ನು ನೀವು ಕ್ಲೇಮ್ ಮಾಡದೇ ಇದ್ದಾಗ. ನಾಲ್ಕನೇದು, ನೀವು ಒಂದು ಸಿಟಿ ಬಿಟ್ಟು ಇನ್ನೊಂದು ಸಿಟಿಗೆ ಹೋದಾಗಲೋ ಅಥವಾ ಫಾರಿನ್ ಕಂಟ್ರೀಸಿಗೆ ಹೋದಾಗ ಹಳೆ ಅಕೌಂಟ್ಸ್ ಬಗ್ಗೆ ಟ್ರ್ಯಾಕ್ ಬಿಟ್ಬಿಟ್ಟಿರ್ತೀರ. ಸೊ ಈ ರೀಸನ್ಸಿಂದ ಅಮೌಂಟು ಅನ್ಕ್ಲೈಮ್ಡ್ ಅಂತ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ರಾಹುಲ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಒಂದು ಕಂಪ್ನಿಗೆ ಜಾಯ್ನ್ ಆದಾಗ ಆ ಕಂಪ್ನಿಯವರು ಒಂದು ಸ್ಯಾಲ್ರಿ ಅಕೌಂಟ್ನ ಮಾಡಿಸಿರ್ತಾರೆ. ಆ ಅಕೌಂಟ್ಗೆ ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ, ಅಲ್ಲಿಂದನೇ ಖರ್ಚು ಮಾಡ್ತಾ ಇರ್ತಾನೆ. ಒಂದು ಸ್ವಲ್ಪ ವರ್ಷ ಆದಮೇಲೆ ಆ ಕಂಪ್ನಿ ಬಿಟ್ಬಿಟ್ಟು ಇನ್ನೊಂದು ಕಂಪ್ನಿಗೆ ಅವನ ಜಾಬ್ನ ಸ್ವಿಚ್ ಮಾಡಿದಾಗ ಆ ಕಂಪ್ನಿಯವರು ಮತ್ತೊಂದು ಬ್ಯಾಂಕ್ ಅಕೌಂಟಿಂದ ಸ್ಯಾಲ್ರಿ ಅಕೌಂಟ್ ಮಾಡಿಸ್ತಾರೆ. ಸೊ ಆಗ ಏನಾಗುತ್ತೆ, ಈ ಹಳೆ ಸ್ಯಾಲ್ರಿ ಅಕೌಂಟ್ ಬಗ್ಗೆ ಒಂದು ಟ್ರ್ಯಾಕ್ ಮರ್ತುಬಿಡ್ತಾನೆ, ಯಾಕೆಂದರೆ ಹೊಸ ಬ್ಯಾಂಕ್ ಅಕೌಂಟ್ಗೆ ಹೊಸ ಕಂಪ್ನಿದು ಸ್ಯಾಲ್ರಿ ಎಲ್ಲ ಕ್ರೆಡಿಟ್ ಆಗ್ತಾ ಇರುತ್ತೆ, ಅಲ್ಲಿಂದನೇ ಒಂದು ಯೂಸೇಜ್ ಇರುತ್ತೆ. ಸೊ ಈ ಥರ ಸಂದರ್ಭದಲ್ಲಿ ಅಮೌಂಟು ಅನ್ಕ್ಲೈಮ್ಡ್ ಅಂತ ಡಿಕ್ಲೇರ್ ಆಗುತ್ತೆ. ಸೊ ಹಾಗಾದರೆ ಈ ದುಡ್ಡನ್ನ ಬ್ಯಾಂಕ್ ಇಟ್ಕೊಳ್ಳುತ್ತಾ? ಇಲ್ಲ. ಬ್ಯಾಂಕು ಅಕೌಂಟಲ್ಲಿ ಈ ದುಡ್ಡು ಇರುತ್ತೆ ಆಗಲಿ, ಈ ಓನರ್ಶಿಪ್ಪು ಬ್ಯಾಂಕಿಗೆ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಆ್ಯಕ್ಚುಯಲ್ ಓನರ್ ಬಂದುಬಿಟ್ಟೆ ಈ ಅಮೌಂಟ್ಗೆ ಓನರ್ ಆಗಿರ್ತಾರೆ, ಯಾಕೆಂದರೆ ಇದು ಅವ್ರ ಬ್ಯಾಂಕ್ ಅಕೌಂಟಲ್ಲೇ ಇರುತ್ತೆ. ಅವ್ರು ಯಾವಾಗ ಬೇಕಾದ್ರೂ ಬಂದು ಇದನ್ನು ರೀಕ್ಲೇಮ್ ಮಾಡ್ಕೋಬೋದು. ಹೇಗೆಪ್ಪ ಅಂದರೆ, ಎಕ್ಸಾಂಪಲ್, ನೀವು ಏರ್ಪೋರ್ಟಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಲಗೇಜ್ನ ಅಲ್ಲಿ ಚೆಕ್ಕಿಂಗಲ್ಲಿ ಇಟ್ಟಿರ್ತೀರ, ಆ ಬ್ಯಾಗೇಜ್ನ ನೀವು ಕ್ಲೇಮ್ ಮಾಡೋವರೆಗೂ ಅದು ಏರ್ಪೋರ್ಟ್ ಇದರಲ್ಲೇ ಕೌಂಟ್ರಲ್ಲೇ ಇರುತ್ತೆ ಆಗಲಿ, ಅವ್ರು ಬಂದುಬಿಟ್ಟು ಇದಕ್ಕೆ ಓನರ್ ಆಗೋದಿಲ್ಲ. ನೀವು ಯಾವಾಗ ಬೇಕಾದರೂ ಹೋಗ್ಬಿಟ್ಟು ಇದನ್ನು ಆ ಪ್ರೂಫು ಅಥವಾ ರೆಸಿಪ್ಟ್ ಕೊಟ್ಬಿಟ್ಟು ಕ್ಲೇಮ್ ಮಾಡ್ಕೋಬೋದು. ಅದೇ ಥರ ಈ ಬ್ಯಾಂಕಲ್ಲಿ ಯೂಸ್ ಮಾಡದೆ ಬಿದ್ದಿರೋ ಅಮೌಂಟ್ನೂ ಕೂಡ ನೀವು ನಿಮ್ಮದು ಪ್ರೂಫ್ ಆಫ್ ಓನರ್ಶಿಪ್ ಕೊಟ್ಬಿಟ್ಟು ಕ್ಲೇಮ್ ಮಾಡ್ಕೋಬೋದು. ಯಾಕೆಂದರೆ ಸುಮಾರು ವರ್ಷ ಆಗಿರುತ್ತೆ ಇದು ಇನ್ಆಕ್ಟಿವ್ ಮೋಡ್ಗೆ ಹೋಗ್ಬಿಟ್ಟು. ಇದು ಅಕೌಂಟ್ ಮಾತ್ರ ಡಾರ್ಮೆಂಟ್ ಆಗಿರುತ್ತೆ ಆಗಲಿ, ಅದರಲ್ಲಿರೋ ದುಡ್ಡನ್ನ ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ ಈ ಅಮೌಂಟ್ನ ಟಚ್ ಮಾಡೋ ರೈಟ್ಸ್ ಇರೋದಿಲ್ಲ. ಹಾಗಾದರೆ ಈ ಅನ್ಕ್ಲೈಮ್ಡ್ ಅಮೌಂಟ್ ಎಲ್ಲಿಗೆ ಹೋಗುತ್ತೆ? ಸೊ ಸುಮಾರು ವರ್ಷ ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಸ್ಟೇಟಸಲ್ಲಿ ಇದ್ದಾಗ ಮೊದಲನೇದು ಅಕೌಂಟ್ನ ಡಾರ್ಮೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಈ ಅಮೌಂಟು ಸೆಂಟ್ರಲ್ ಅನ್ಕ್ಲೈಮ್ ಡೆಪಾಸಿಟ್ ಫಂಡ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಯಾಕೆಂದರೆ 1 ವರ್ಷ 2 ವರ್ಷಕ್ಕೆ ಆಗೋವಂಥ ಪ್ರೊಸೀಜರ್ ಅಲ್ಲ, ಕೆಲವು ವರ್ಷ ನೋಡ್ತಾರೆ, ಸುಮಾರು ವರ್ಷ ಅಕೌಂಟ್ ಇನ್ಆಕ್ಟಿವ್ ಆಗಿದ್ದಾಗ ಇದಾಗುವಂಥ ಪ್ರೊಸೀಜರ್. ಆದರೆ ಆ್ಯಕ್ಚುಯಲ್ ಓನರು ಬಂದುಬಿಟ್ಟು ಅವ್ರದ್ದು ವೆರಿಫಿಕೇಷನ್ ಮಾಡಿಸ್ಕೊಂಡು ಈ ಅಮೌಂಟ್ನ ಯಾವಾಗ ಬೇಕಾದರೂ ಕ್ಲೈಮ್ ಮಾಡೋ ರೈಟ್ಸು ನಿಮ್ಮ ಹತ್ರ ಇದೆ. ಸೊ ಒಂದು ಪಕ್ಷ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸು ನಿಮ್ಮನ್ನು ನಾಮಿನಿ ಮಾಡಿದ್ದು ಅವರು ಎಕ್ಸ್ಪೈರ್ ಆದಂಥ ಸಂದರ್ಭದಲ್ಲಿ ನೀವು ಈ ನಾಮಿನಿ ಪ್ರೂಫ್ನ ತೋರಿಸ್ಬಿಟ್ಟು ಈ ಅಮೌಂಟ್ನ ವಾಪಸ್ ರೀಕ್ಲೈಮ್ ಮಾಡ್ಕೊಳ್ಳೋಂಥ ಎಲ್ಲ ರೈಟ್ಸು ನಿಮ್ಮಲ್ಲಿದೆ. ಸೊ ಹಾಗಾದರೆ ಈ ಅನ್ಕ್ಲೈಮ್ಡ್ ಅಮೌಂಟ್ ಇಶ್ಯೂಸು ಇತ್ತೀಚೆಗೆ ಜಾಸ್ತಿ ಏನಕ್ಕಾಗ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲು ಈ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ನಿಮ್ಗಳ ಮಧ್ಯೆ ಸರಿಯಾಗಿ ಕಮ್ಯುನಿಕೇಷನ್ ಇರೋದಿಲ್ಲ. ಅಂದರೆ ಈಗ ಬ್ಯಾಂಕಿಂಗ್ ರಿಲೇಟೆಡ್ ಅಥವಾ ಈ ಫಿನಾನ್ಷಿಯಲ್ ಮ್ಯಾಟರ್ಸ್ ಬಗ್ಗೆ ನೀವು ಹೆಚ್ಚಿಗೆ ಮಾತಾಡ್ತಾ ಇರೋದಿಲ್ಲ ಓಪನ್ ಆಗಿ. ಸೊ ಫಸ್ಟು ಅದನ್ನು ಓಪನ್ ಆಗಿ ಫಿನಾನ್ಷಿಯಲ್ ಮ್ಯಾಟರ್ಸ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಆಮೇಲೆ ಎಲ್ಲ ನಿಮ್ಮದು ಹಳೆ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಒಂದು ಗಮನ ಇಟ್ಟಿರಿ. ಹಾಗಾಗಿ ನಿಮ್ಮದು ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಅಕೌಂಟ್ ಅಥವಾ ನಿಮ್ಮ ಅಕೌಂಟ್ಸ್ ಬಗ್ಗೆ ಒಂದು ಟ್ರ್ಯಾಕಿಂಗ್ ಮಾಡ್ತಾ ಇರಿ. ಅಂದರೆ ಚೆಕ್ ಮಾಡ್ತಾಯಿರಿ, ಫ್ರೀಕ್ವೆಂಟಾಗಿ ಬ್ಯಾಂಕ್ ವಿಸಿಟ್ಸ್ ಮಾಡ್ತಾಯಿರಿ, ಅಥವಾ ಸುಮಾರು ಆನ್ಲೈನ್ ಬ್ಯಾಂಕಿಂಗ್ ಡೀಟೇಲ್ಸ್ ಅಂತೂ ಎಲ್ಲರ ಹತ್ರ ಇರುತ್ತೆ. ಈಗ ಅಂದರೆ ಆನ್ಲೈನಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ಬ್ಯಾಂಕಿಂಗ್ ಆ್ಯಪ್ಸ್ಗಳು ಅವೈಲೇಬಲ್ ಇದೆ. ಸೊ ಅದರಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ, ಇನ್ಆ್ಯಕ್ಟಿವ್ ಇದೆಯಾ ಅಂತ ಆ ಸ್ಟೇಟಸ್ನ ಚೆಕ್ ಮಾಡ್ತಾಯಿರಿ. ಅಥವಾ ನೀವೇನಾದರೂ ಒಂದು ಊರಿಂದ ಇನ್ನೊಂದು ಊರು ಅಥವಾ ಕಂಟ್ರಿ ಟು ಕಂಟ್ರಿ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾ ಇದ್ದರೆ ಹಳೆ ಅಕೌಂಟ್ಸ್ ಬಗ್ಗೆ ಒಂದು ಟ್ರ್ಯಾಕ್ ಇಟ್ಟಿರಿ. ಅಥವಾ ಫ್ರೀಕ್ವೆಂಟಾಗಿ ಜಾಬ್ಸ್ನ ಸ್ವಿಚ್ ಮಾಡ್ತಾ ಇದ್ದರೆ ಸೊ ಹಳೆ ಸ್ಯಾಲ್ರಿ ಅಕೌಂಟ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟಿರಿ. ನೀವು ಹಿಂದೆ ಯಾವಾಗಲೂ ಮಾಡಿರೋ FD ಅಮೌಂಟ್ ಇದ್ದರೆ ಸೊ ಅದ್ರ ಬಗ್ಗೆ ಆಗಾಗ್ಗೆ ಸ್ವಲ್ಪ ಚೆಕ್ ಮಾಡ್ತಾ ಇರಿ. ಸೊ ಈ ಥರ ಮಾಡೋದ್ರಿಂದ ನೀವು ನಿಮ್ಮ ಅಮೌಂಟು ಅನ್ಕ್ಲೈಮ್ಡ್ ಸ್ಟೇಟಸ್ಸಿಗೆ ಹೋಗೋದನ್ನು ತಪ್ಪಿಸ್ಬೋದು. ಸೊ ನೀವು ಕೂಡ ಆದಷ್ಟು ಬೇಗ ಹೋಗಿ, ಸೊ ನೀವು ಚೆಕ್ ಮಾಡದೇ ಇರೋ ನಿಮ್ಮದು ಹಳೆ FD ಅಕೌಂಟ್ಸು ಅಥವಾ ಬ್ಯಾಂಕ್ ಅಕೌಂಟ್ಸು ನಿಮ್ಮದು, ನಿಮ್ಮ ಪೇರೆಂಟ್ಸ್ ಎಲ್ಲರದ್ದು ಚೆಕ್ ಮಾಡಿ. ಆಮೇಲೆ ಇದೇ ಥರ ಜಾಸ್ತಿ ಕಂಟೆಂಟ್ನ ತಂದುಬಿಟ್ಟು ನಿಮ್ಮ ಮುಂದೆ ಇಡ್ಲಿಕ್ಕೆ ನಮಗೂ ಖುಷಿ ಆಗುತ್ತೆ. ಸೊ ಅದಕ್ಕೆ ನೀವು ನಮ್ಮ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ.